ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 13.1 ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಕೊನೆಯದಾಗಿ 5ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 4ನೇ ಪ್ರಶ್ನೆಯನ್ನು ಆರನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದುವರೆದ ಪ್ರಶ್ನೆಗಳನ್ನು ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಣ್ಣ ಒಳಾಂಗಣ ಸಸ್ಯ ಸಂಗ್ರಹಾಲಯ ಹಾರ್ಬೇರಿಯಂ ಅನ್ನು ಸಂಪೂರ್ಣವಾಗಿ ಗಾಜಿನ ಫಲಕಗಳಿಂದ ತಳಭಾಗ ಸಹಿತ ಸುಭದ್ರವಾಗಿ ಟೇಪ್ ಅಂಟಿಸುವ ಮೂಲಕ ಮಾಡಿದೆ. ಇದು 30 ಸೆಂಟಿಮೀಟರ್ ಉದ್ದ, 75 ಸೆಂಟಿಮೀಟರ್ ಅಗಲ ಮತ್ತು 25 ಸೆಂಟಿಮೀಟರ್ ಎತ್ತರ ಇದ್ದರೆ ಮೊದಲನೇದಾಗಿ ಗಾಜಿನ ಫಲಕದ ವಿಸ್ತೀರ್ಣ ಎಷ್ಟು ಅಂತ ಇದೆ. ಎರಡನೇದು ಎಲ್ಲ 12 ಅಂಚುಗಳಿಗೆ ಬೇಕಾಗುವ ಟೇಪ್ನ ಪ್ರಮಾಣ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ಸಸ್ಯ ಸಂಗ್ರಹಾಲಯದ ಉದ್ದ 30 ಸೆಂಟಿಮೀಟರ್, ಸಂಗ್ರಹಾಲಯದ ಅಗಲ 25 ಸೆಂಟಿಮೀಟರ್, ಸಸ್ಯ ಸಂಗ್ರಹಾಲಯದ ಎತ್ತರ 25 ಸೆಂಟಿಮೀಟರ್ ಅಂತ ಇದೆ. ಮೊದಲನೇದಾಗಿ ಏನನ್ನು ಕಂಡುಹಿಡಬೇಕಾಗಿತ್ತು? ಗಾಜಿನ ಫಲಕದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ. ಈ ಒಂದು ಗಾಜಿನ ಫಲಕದ ವಿಸ್ತೀರ್ಣಕ್ಕೆ ಸಮನಾಗಿ ಸಸ್ಯ ಸಂಗ್ರಹಾಲಯದ ವಿಸ್ತೀರ್ಣ ಏನಾಗಿರುತ್ತೆ? ಸಮನಾಗಿರುತ್ತೆ. ಆದ್ದರಿಂದ ಒಂದು ಆಯತಾಕಾರದ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಈ ರೀತಿಯಾಗಿದೆ. 2 ಇಂಟು ಬ್ರಾಕೆಟ್ ಎಲ್ ಇಂಟು ಬ್ರಿಡ್ತ್ ಎಲ್ ಇಂಟು ಹೆಚ್ ಪ್ಲಸ್ ಲೆಂತ್ ಇಂಟು ಹೈಟ್ ಪ್ಲಸ್ ಬ್ರಿಡ್ತ್ ಇಂಟು ಹೈಟ್ ಈ ರೀತಿಯಾಗಿ ಸೂತ್ರ ಇದೆ. ಇದಕ್ಕೆ ಸಂಬಂಧಿಸಿದಾಗೆ ಉದ್ದ, ಅಗಲ ಮತ್ತು ಎತ್ತರಗಳ ವ್ಯಾಲ್ಯೂಗಳನ್ನು ನಾವು ಅಪ್ಲೈ ಮಾಡಿ ಮೊದಲನೇದಾಗಿ ಈ ಎರಡನ್ನು ಮಲ್ಟಿಪಲ್ ಮಾಡಿ 250 280 ಆಗುತ್ತೆ. 30 ಪ್ಲಸ್ 25 750 ಆಗುತ್ತೆ. ನೆಕ್ಸ್ಟ್ 25 ಇಂಟು 25 625 ಆಗುತ್ತೆ. ಎಲ್ಲವನ್ನು ಕೂಡ ಆ್ಯಡ್ ಮಾಡಿದಾಗ 2125 ಆಗುತ್ತೆ. ಇಂಟು 2 ಮಾಡಿದಾಗ 4250 cm² ಎನ್ನುವಂಥದ್ದು ಒಟ್ಟು ಗಾಜಿನ ಫಲಕದ ವಿಸ್ತೀರ್ಣ 4250 cm² ಅಂತ ನಮಗೆ ಸಿಗ್ತಾ ಇದೆ. ಎರಡನೇದಾಗಿ ಟೇಪಿನ ಪ್ರತಿ ಅಂಚುಗಳಿಗೆ ಬೇಕಾಗುವ ಎಷ್ಟು ಪ್ರಮಾಣದ 12 ಅಂಚುಗಳಿಗೆ ಹಚ್ಚಲು ಬೇಕಾಗುವಂಥ ಟೇಪ್ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಮಗೆ ಈ ರೀತಿಯಾಗಿ ಆಯತಘನ ಅಂತ ಇದ್ದರೆ ಇಲ್ಲಿ ನಾವು ಟೇಪ್ ಹಚ್ಚಬೇಕಾದ ಅಂಚುಗಳು ಯಾವಪ್ಪ ಅಂದರೆ AB, BC, CD, HE, EF, CF, DG, HG ಇವುಗಳು ಅಂಚುಗಳು. ಓಕೆ, ಆ ಅಂಚುಗಳಿಗೆ ಟೇಪಿನ ಒಟ್ಟು ಉದ್ದ ತಂದಾಗ ನಮಗೆ ಏನು ಬೇಕಾಗುತ್ತೆ? ಇವಾಗ ನಮಗೆ ಏನಾಗ್ತಾ ಇದೆ? ಅಂಚುಗಳಂತ ಕೇಳಿದ್ದಾರೆ. ಒಟ್ಟು ಎಷ್ಟಿದೆ? 1 2 3 4 5 6 7 8 9 10 11 12 ಅಂಚುಗಳಿದ್ದಾವೆ. 12 ಅಂಚುಗಳ ತಂದಾಗ ಇಲ್ಲಿ ನಮಗೆ 4 ಅಂದರೆ ಈ ಒಂದು ಟೇಪಿನ ಒಟ್ಟು ಉದ್ದವನ್ನು ಕಂಡುಹಿಡಬೇಕಾದ್ರೆ ಒಟ್ಟು ಅಂಚುಗಳ ಒಂದು ಉದ್ದವನ್ನು ನಾವು ತಗೋಬೇಕಾಗ್ತದೆ. ಸೊ ಇಲ್ಲಿ 4 ಮುಖಗಳಿಂದ ನಾವು ಲೆಂತು, ಬ್ರಿಡ್ತು, ಹೈಟು ಎಲ್ಲವನ್ನೂ ಕೂಡಿ 4ಕ್ಕೆ ಗುಣಿಸಿದಾಗ 320 ಅಂತ ಬರುತ್ತೆ. ಒಟ್ಟು 12 ಅಂಚುಗಳಿಗೆ ಬೇಕಾಗುವ ಟೇಪ್ನ ಪ್ರಮಾಣ 320 ಸೆಂಟಿಮೀಟರ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. 7ನೇ ಪ್ರಶ್ನೆ. ಶಾಂತಿ ಸಿಹಿ ಅಂಗಡಿಯವರು ಸಿಹಿ ತಿಂಡಿಗಳನ್ನು ಕಟ್ಟಲು ಕಾರ್ಡ್ಬೋರ್ಡ್ನ ಡಬ್ಬವನ್ನು ತಯಾರಿಸಲು ಹೇಳಿದ್ದಾರೆ. ಅವರಿಗೆ 2 ಅಳತೆಗಳ ಡಬ್ಬಗಳು ಬೇಕಾಗಿದೆ. ಅವುಗಳಲ್ಲಿ ದೊಡ್ಡ ಡಬ್ಬದ ಅಳತೆಯು 25 ಸೆಂಟಿಮೀಟರ್ ಇಂಟು 20 ಸೆಂಟಿಮೀಟರ್ ಇಂಟು 5 ಸೆಂಟಿಮೀಟರ್ ಅಂದರೆ ಒಂದು ಉದ್ದ, ಅಗಲ, ಎತ್ತರಗಳ ಅಳತೆಯನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಣ್ಣ ಡಬ್ಬದ ಅಳತೆಯು 15 ಸೆಂಟಿಮೀಟರ್, 12 ಸೆಂಟಿಮೀಟರ್, 5 ಸೆಂಟಿಮೀಟರ್ ಆಗಿದೆ. ಅವುಗಳನ್ನು ಮಡಚಲು ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 5% ಹೆಚ್ಚಿನ ಕಾರ್ಡ್ಬೋರ್ಡ್ ಬೇಕಾಗುತ್ತದೆ. ಅವುಗಳನ್ನು ಮಡಿಸಲಿಕ್ಕೆ ನಮಗೆ 5% ಹೆಚ್ಚಿನ ಕಾರ್ಡ್ಬೋರ್ಡ್ ಬೇಕಾಗ್ತದೆ. ಹಾಗಾದರೆ ಕಾರ್ಡ್ಬೋರ್ಡ್ನ ಬೆಲೆಯು 1000 ಸೆಂಟಿಮೀಟರ್²ಗೆ 4 ರೂಪಾಯಿಯಂತೆ. ಈ ಬಗೆಯ 250 ಡಬ್ಬಗಳನ್ನು ಪೂರೈಕೆ ಮಾಡಲು ಬೇಕಾದ ಕಾರ್ಡ್ಬೋರ್ಡ್ನ ಬೆಲೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಪರಿಹಾರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ದೊಡ್ಡ ಡಬ್ಬದ ವಿಸ್ತೀರ್ಣವನ್ನು ನೋಡ್ತಾ ಹೋಗೋಣ. ಡಬ್ಬದ ಅಳತೆಯನ್ನು ಕೊಟ್ಟಿದ್ದಾರೆ. ಉದ್ದ 25 ಸೆಂಟಿಮೀಟರ್, ಬ್ರಿಡ್ತು ಅಂದರೆ ಅಗಲ 20 ಸೆಂಟಿಮೀಟರ್, ಎತ್ತರ 5 ಸೆಂಟಿಮೀಟರ್. ದೊಡ್ಡ ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡುವಂತಹ ಸೂತ್ರ ಈ ರೀತಿಯಾಗಿದೆ. 2 ಇಂಟು ಬ್ರಾಕೆಟ್ ಎಲ್ ಇಂಟು
ಬ್ರಿಡ್ತ್ ಪ್ಲಸ್ ಲೆಂತ್ ಇಂಟು ಹೈಟ್ ಪ್ಲಸ್ ಬ್ರಿಡ್ತ್ ಇಂಟು ಹೈಟ್ ಈ ರೀತಿಯಾಗಿದೆ. ಲೆಂತ್ 25, ಬ್ರಿಡ್ತ್ 20 ಅಂತ ಇದೆ. ಇದನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು 25 ಎರಡಲೇ 50, ಇದು 10 500 ಆಗುತ್ತೆ. ಪ್ಲಸ್ ಆ್ಯಸ್ ಇಟ್ ಈಸ್ 25 ಇಂಟು 5, 25 4 100 ಆಗುತ್ತೆ. ಎಕ್ಸ್ಟ್ರಾ 25 1 25 ಆಗುತ್ತೆ, 125 ಆಗುತ್ತೆ. 20 ಇಂಟು 5 100. ಸೊ ಇದನ್ನು ಎಲ್ಲವನ್ನು ಆ್ಯಡ್ ಮಾಡಿ ನಂತರ 2ರಿಂದ ಗುಣಿಸಿದಾಗ 1450 cm² ಎನ್ನುವಂಥದ್ದು ದೊಡ್ಡ ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈ ರೀತಿಯಾಗಿ ಸಿಗುತ್ತೆ. ನಂತರ ಏನಂತ ಇದೆ, ಹೆಚ್ಚುವರಿ ಮಡಚಲು ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ 5% ಇಲ್ಲಿ ಜಾಸ್ತಿ ತಗೋಬೇಕಾಗಿದೆ. ಆದ್ದರಿಂದ ಹೆಚ್ಚುವರಿ ಅಂದಾಗ 5% ಅಂತ ಅಂದಿದ್ದಾರೆ. ಇವಾಗ 1450ರ 5% ತಂದಾಗ ಇದನ್ನು ನಾವು ಯಾವ ರೀತಿಯಾಗಿ ಬರ್ತೀವಿ, 1450 ಇಂಟು 5 ಡಿವೈಡ್ಸ್ ಈ ಪರ್ಸೆಂಟೇಜ್ ಇರೋದನ್ನು ನಾವು ಡಿನಾಮಿನೇಟರಲ್ಲಿ 100 ಅಂತ ಬರಿತೀವಿ. ಆ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಿದಾಗ 1450 ಇಂಟು 5 ಡಿವೈಡೆಡ್ ಬೈ 100 ತಂದಾಗ 0 0 ಕ್ಯಾನ್ಸಲ್, 5 1 5 2 2 1 2 7 272.5 cm² ಎನ್ನುವಂಥದ್ದು ನಮಗೆ ಇಲ್ಲಿ ಹೆಚ್ಚುವರಿಯಾಗಿ ಮಡಚಲು ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 72.5 cm² ಅಂತಾಗುತ್ತೆ. ಸೊ ಇವಾಗ ಒಟ್ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಹೆಚ್ಚುವರಿ ಪ್ಲಸ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡನ್ನೂ ಕೂಡಿದಾಗ ನಮಗೆ ಒಟ್ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ 1522.5 cm² ಎನ್ನುವಂಥದ್ದು ಸಿಗುತ್ತೆ. ಹಾಗಾದರೆ ಈ ರೀತಿಯಾಗಿ ಒಂದು ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯಿತು. ಬಟ್ ಇಲ್ಲಿ 250 ಡಬ್ಬಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಬೇಕಾಗುತ್ತೆ. 250 ಅಂದಾಗ 1572.5 ಇಂಟು 250 ಅಂತಂದಾಗ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 38,625 ಎನ್ನುವಂಥದ್ದು ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. 250 ಡಬ್ಬಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ 38,625. ಸಣ್ಣ ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನೋಡ್ಕೋಬೇಕು. ಇವಾಗ ಲೆಂತ್ ಎಷ್ಟಿದೆ, 15 ಅಂತ ಇದೆ. ಬ್ರಿಡ್ತು 12 ಅಂತ ಇದೆ. ನೆಕ್ಸ್ಟ್ ಹೈಟು 5 ಅಂತ ಇದೆ. ಸೊ ಇದನ್ನು ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ ಈ ರೀತಿಯಾಗಿ ಎಲ್ಲವನ್ನು ಮಲ್ಟಿಪಲ್ ಮಾಡಿ ಎಲ್ಲವನ್ನು ಕೂಡಿದಾಗ 315 ಬರುತ್ತೆ. 315 ಇಂಟು 2 ಅಂದಾಗ 630 cm² ಅಂತ ಬರುತ್ತೆ. ಇವಾಗ ಹೆಚ್ಚುವರಿಯಾಗಿ ಮಡಚಲು ಪೂರ್ಣ ಮೇಲ್ಮೈ ವಿಸ್ತೀರ್ಣ 630 ಆಫ್ 5% ಅಂತಂದಾಗ 630 ಇಂಟು 5 ಡಿವೈಡೆಡ್ ಬೈ 100 ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 31.5 cm² ಅನ್ನುವಂಥದ್ದು ಬರ್ತದೆ. ಇವಾಗ ಒಂದು ಚಿಕ್ಕ ಡಬ್ಬದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಅಂದರೆ ಹೆಚ್ಚುವರಿ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೂಡಿದಾಗ 661.5 cm² ಅಂತ ಆಯಿತು. ಹಾಗಾದರೆ 250 ಡಬ್ಬದ ಸಂಪೂರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದಾಗ 250 ಇಂಟು 661.5 ಅಂದಾಗ ಇಲ್ಲಿ ನಮಗೆ ಈ ರೀತಿಯಾಗಿ ಆನ್ಸರ್ ಬರುತ್ತೆ. ಸೊ ಒಂದು ಡೆಸಿಮಲ್ ಇದೆ. ಸೊ 16,537.5 cm² ಅನ್ನುವಂಥದ್ದು ನಮಗೆ ಇಲ್ಲಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನಮಗೆ ಮುಂದುವರೆದು ಬೇಕಾಗಿರೋದೇನು, ಒಟ್ಟು ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ಅಂತ ಕೇಳ್ತಾ ಇದ್ದಾರೆ. ಇವಾಗ ಚಿಕ್ಕ ಡಬ್ಬದು ಮತ್ತು ದೊಡ್ಡ ಡಬ್ಬದು 2 ಡಬ್ಬಗಳ ವಿಸ್ತೀರ್ಣವನ್ನು ನಾವು ಇಲ್ಲಿ ಕೂಡಿಸ್ಬೇಕು. ಆವಾಗ ಏನು ಸಿಗುತ್ತೆ ನಮಗೆ ಇಲ್ಲಿ ಒಂದು ಡೆಸಿಮಲ್ ಕೂಡ ಇದೆ. ಆವಾಗ ಎಷ್ಟು ಸಿಗುತ್ತೆ, 54. ಈ ಒಂದು ಒಟ್ಟು ಡಬ್ಬದ ಕಾರ್ಡ್ಬೋರ್ಡ್ನ ವಿಸ್ತೀರ್ಣ ತಂದಾಗ 5,46,000 cm² ಎನ್ನುವಂಥದ್ದು ವಿಸ್ತೀರ್ಣ ಸಿಗುತ್ತೆ. ಇಲ್ಲಿ 1,000 cm² ಕಾರ್ಡ್ಬೋರ್ಡ್ನ ಬೆಲೆ 4 ರೂಪಾಯಿ ಆದರೆ 4,56,000 cm² ಕಾರ್ಡ್ಬೋರ್ಡ್ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ರೀತಿಯಾಗಿ ಇಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 5,460 ಇಂಟು 4 ಮಾಡಿದಾಗ 2,184 ನಮಗೆ ರೂಪಾಯಿಗಳು ಬೇಕಾಗುತ್ತೆ. ಹಾಗಾದರೆ 250 ಡಬ್ಬಗಳನ್ನು ಪೂರೈಕೆ ಮಾಡಲು ಒಟ್ಟು ಕಾರ್ಡ್ಬೋರ್ಡ್ನ ಬೆಲೆ 2,154 ರೂಪಾಯಿಗಳು ನಮಗೆ ಆನ್ಸರ್ ಸಿಗ್ತಾಯಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಪರ್ವೀನ್ ಅವಳ ಕಾರನ್ನು ನಿಲ್ಲಿಸಲು ಒಂದು ತಾತ್ಕಾಲಿಕ ಸೂರು ಅಂದರೆ ಒಂದು ಸೆಟ್ಲರನ್ನು ಮಾಡಬೇಕಾಗಿದೆ. ಇದು
ಕಾರಿನ 4 ಭಾಗ ಮತ್ತು ಮೇಲ್ಭಾಗವನ್ನು ಮಡಚುವ ರೀತಿಯಲ್ಲಿ ಟಾರ್ಪಾಲಿನ್ನಿಂದ ಪೆಟ್ಟಿಗೆಯಲ್ಲಿ ಆಕಾರದಲ್ಲಿ ಇದನ್ನು ಮುಂದಿನ ಭಾಗವನ್ನು ಸುತ್ತುತ್ತಾ ಮೇಲೆ ಹತ್ತುವ ಹಾಗೆ ಮಾಡಲಾಗಿದೆ. ನೋಡಿ, ಪರ್ವೀನ್ ಅವರು ಒಂದು ಕಾರನ್ನು ನಿಲ್ಲಿಸಲು ಒಂದು ತಾತ್ಕಾಲಿಕವಾಗಿ ಸೂರನ್ನು ಮಾಡಬೇಕಾಗಿದೆ. ಕಾರಿನ 4 ಭಾಗ ಮೇಲ್ಭಾಗವನ್ನು ಮಡಚುವ ರೀತಿಯಲ್ಲಿ ಟಾರ್ಪಾಲಿನ್ನಿಂದ ಪೆಟ್ಟಿಗೆ ಆಕಾರದಲ್ಲಿ ಮುಂದಿನ ಭಾಗವನ್ನು ಸುತ್ತುತ್ತಾ ಮೇಲೆ ಹತ್ತುವ ಹಾಗೆ ಇದನ್ನು ಒಂದು ಮಾಡಲಾಗಿದೆ. ಅದನ್ನು ಹೊಲೆಯುವ ಅಂಚು ತುಂಬ ಚಿಕ್ಕದಾಗಿರುವುದರಿಂದ ಇದನ್ನು ನಗಣ್ಯವೆಂದು ಪರಿಗಣಿಸಿ. ಅದನ್ನು ಹೊಲಿಯುವಂಥ ಅಂಚು ಏನಾಗಿದೆ, ತುಂಬ ಚಿಕ್ಕದಾಗಿದೆ, ಅದನ್ನು ನೀವೇನು ಮಾಡಿ, ನೆಗ್ಲಿಜಿಬಲ್ ಮಾಡಿ. ಇಲ್ಲಿ ಕ್ಯಾಲ್ಕುಲೇಷನ್ಗೆ ಅದನ್ನು ಕನ್ಸಿಡರ್ ಮಾಡುವಂತಿಲ್ಲ ಅಂತ ಕಂಡೀಷನ್ ಹಾಕಿದೆ. ಸೊ ಅಲ್ಲಿ ಎತ್ತರ ಎಷ್ಟಿದೆ ಅಂದರೆ 2.5 ಮೀಟರ್ ಇದೆ ಮತ್ತು ಅದರ ಪಾದದ ಅಳತೆ 4 × 3 ಮೀಟರ್. ಅಂದರೆ ಇದರ ಪಾದ ಅಂದಾಗ ಉದ್ದಗುಂಡ್ಲೆ ಅಗಲಾಗುತ್ತೆ, ಎತ್ತರ 2.5 ಮೀಟರ್ ಅಂತ ಇದೆ. ಇರುವ ಸೂರನ್ನು ಮಾಡಲು ಎಷ್ಟು ಟಾರ್ಪಾಲಿನ್ ಬೇಕಾಗುತ್ತದೆ ಎಂದು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಒಂದು ಸೂರಿನ ಉದ್ದ ಲೆಂತ್ ಅಂದರೆ 4 ಮೀಟರ್, ಅಗಲ 3 ಮೀಟರ್, ಎತ್ತರ 2.5 ಮೀಟರ್ ಅಂತ ಇದೆ. ಟಾರ್ಪಾಲಿನ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಅಂಚುಗಳನ್ನು ನೆಗ್ಲಿಜಿಬಲ್ ಮಾಡಿ ಅಂತ ಅಂದಿದ್ದಾರೆ. ಇಲ್ಲಿ ನಮಗೆ ಸೂತ್ರದಲ್ಲಿ ಸ್ವಲ್ಪ ಕನ್ವರ್ಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾವು ಏನನ್ನು ಮಾಡ್ಕೋಬೇಕಾಗ್ತದೆ ಅಂದರೆ, ಈ ಟಾರ್ಪಾಲಿನ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಏನಿದೆ, 2 × LH + BH + LB ಅಂತ ಇದೆ. ಸೊ ಇಲ್ಲಿ ಕೂಡ 2 ಬರುತ್ತೆ. ಸೊ ಈ ಒಂದು ಸೂತ್ರದಲ್ಲಿ ನಮಗೆ ಕೊಟ್ಟಿರುವಂಥ ದತ್ತಾಂಶಗಳನ್ನು ಅಪ್ಲೈ ಮಾಡಿ. ಲೆಂತ್ 4 ಇದೆ, ಹೈಟು 2.5 ಇದೆ, ಬ್ರಿಡ್ತು 3, ಹೈಟು 2.5, ಲೆಂತು 4, ಬ್ರಿಡ್ತು 3. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. 2.5 × 4 ಅಂದರೆ 2.5 ಅಂತಂದಾಗ 2 ಕೂಡಿದರೆ 5 ಇಲ್ಲಿ 4 ಇದೆ ಅಂದಾಗ ಇದು 10 ಬರುತ್ತೆ. 2.5 × 3 ಅಂದಾಗ 7.5 ಬರುತ್ತೆ. 4 × 2 12 ಬರುತ್ತೆ. ಎಲ್ಲವನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ, 10, 12, 7.5 ಎಲ್ಲವನ್ನು ಕೂಡಿದಾಗ ನಮಗೆ ಬರುವಂಥ ಆನ್ಸರ್ ಏನಿದೆ ಅಂದರೆ, ಎಲ್ಲವನ್ನು ಕೂಡಿದಾಗ ಇಲ್ಲಿ 29.5 ಅಂತ ಬರುತ್ತೆ. 29.5 × 2 ಮಾಡಿದಾಗ 47 ಮೀಟರ್ ಸ್ಕ್ವೇರ್ ಅಂತ ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಸೂರನ್ನು ಮಾಡಲು ಬೇಕಾದ ಒಟ್ಟು ಟಾರ್ಪಾಲಿನ್ನ ವಿಸ್ತೀರ್ಣ 47 ಮೀಟರ್ ಸ್ಕ್ವೇರ್ ಅಂತ ನಮಗೆ ಇಲ್ಲಿ ಆನ್ಸರ್ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಮೇಲ್ಮೈ ವಿಸ್ತೀರ್ಣ ಮತ್ತು ಅದಕ್ಕೆ ಸಂಬಂಧಿಸಿದ ಘನಫಲ ಆಯತಕ್ಕೆ ಸಂಬಂಧಿಸಿದ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೂಡ ನೋಡಿದರೆ, ಅದೇ ರೀತಿಯಾಗಿ ಎಕ್ಸಸೈಸನ್ನು ಕೂಡ ನೀವು ನೋಡಿದರೆ ಈ ರೀತಿಯಾಗಿ ಪ್ರಶ್ನೆಗಳಿರ್ತವೆ. ಇವುಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟನ್ನು ಮುಂದಿನ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೊ ಮಚ್.